ಬಂದಂಥ ಕೋಟ್ಯಾಂತರ ರೂಪಾಯಿಗಳನ್ನು ನೀವು ಸಮಾಜಕ್ಕೆ ಮೀಸಲಿಡ್ರಿ. ಕೋಟ್ಯಾಂತರ ರೂಪಾಯಿ ಬಂದವು, ನಾ ಇನ್ನೂ ತಕ್ಕ ಯಾರ ಮುಂದೆ ಹಂಚ್ಕೊಂಡಿಲ್ಲ. ಕೂತ ಸುಣ್ಣಾದವರು ಅದಾರ. ಹಂಗೆ ಅಂದರೆ 1,000 ಸಬ್ಸ್ಕ್ರೈಬರ್ ಆಗ್ಬೇಕು ಅಂದ್ರೆ ಪ್ರತಿ ತಿಂಗಳ 21ನೇ ತಾರೀಕಿಗೆ ನಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತಾರೆ. ಬೆಟ್ಟ ಕೊರದ ಇಲ್ಲಿ ಹಿಡ್ದಂಥ ಕೆಲಸ ಇದು. ಅಂದರೆ ಅಂಥ ವಿಡಿಯೋಗಳನ್ನು ಡಿಲೀಟ್ ಮಾಡ್ಬೇಕು ಅಂಥೇಳಿ ನಾನು ಹೇಳ್ತಿ ಹೊಸ ಐಫೋನ್ ಕೊಂಡ್ಸ್ಯಾಳ. ಯೂಟ್ಯೂಬಿಂದ ರೊಕ್ಕ ಬತ್ತಪ್ಪ ಅನ್ನುವ ಸಂತೋಷ. ಸ್ನೇಹಿತರೆ ನಮಸ್ಕಾರ. ನಾನು ಯೂಟ್ಯೂಬ್ದಿಂದ ರೊಕ್ಕ ಬಂದಾವು ಅಂಥೇಳಿ ಫೇಸ್ಬುಕ್ದೊಳಗೆ ಮತ್ತು ಯೂಟ್ಯೂಬ್ದೊಳಗೆ ಪೋಸ್ಟ್ ಹಾಕಿದ್ನಿ. ಯಾರಾದರೂ ಅದ್ರೊಳಗೆ ಕಮೆಂಟ್ ಮಾಡ್ತಾರಂಥೇಳಿ ಹಾದಿ ಕಾದ್ನಿ. ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಯೂಟ್ಯೂಬ್ದಿಂದ ಬಂದಂಥ ಕೋಟ್ಯಾಂತರ ರೂಪಾಯಿಗಳನ್ನು ನೀವು ಸಮಾಜಕ್ಕೆ ಮೀಸಲಿಡ್ರಿ, ಹಂಗೆ ಗಣಿತಕ್ಕೂ ಒಂದು ಸ್ವಲ್ಪ ಕೊಡ್ರಿ ಅಂಥೇಳಿ ಹಾಸ್ಯ ಮಾಡಿದರು. ಅದಕ್ಕೆ ನಾನು ಸಮಾಜ ಗಣಿತ ಆತು, ಇಂಗ್ಲೀಷ, ಹಿಂದಿ, ಕನ್ನಡ, ವಿಜ್ಞಾನ ಇವೇನು ಪಾಪ ಮಾಡ್ಯಾವು, ಅವಕ್ಕೂ ಕೊಡ್ತೀನಿಲ್ಲ ಅಂಥೇಳಿ ನಗಾಡಿದ್ನಿ. ಅಂದರೆ ಕೋಟ್ಯಾಂತರ ರೂಪಾಯಿ ಬಂದಾವು ಅನ್ನೋದು ಅವರ ಮಾತಿನೊಳಗೆ ವ್ಯಂಗ್ಯತೆ ಇತ್ತು. ನನಗೆ ಕೋಟಿ ಬಂದಾವು, 1 ರೂಪಾಯಿ ಬಂದಾವು, ಏನೂ ನಾ ಇನ್ನೂ ತಕ್ಕ ಯಾರ ಮುಂದೆ ಹಂಚ್ಕೊಂಡಿಲ್ಲ. ಕೆಲವೊಬ್ರು ಅಂದ್ಕೊಂಡ್ರು ಈ ರೊಕ್ಕ ಏನು ಬರ್ತಾವು ಯೂಟ್ಯೂಬಿಂದ ಅಂಥೇಳಿ. ಅವ್ರ ಅನ್ನೋದೂ ಸರಿನೇ ಐತಿ. ಯಾಕಂದ್ರೆ ಯೂಟ್ಯೂಬ್ ಜೋಡಿ ಗುದ್ದಾಡಿ ರೊಕ್ಕ ಬರಲಾರ್ದಕ್ಕೆ ಸೋತ ಸುಣ್ಣಾದವರು ಅದಾರ. ಹಂಗೆ ಯೂಟ್ಯೂಬ್ದೊಳಗೆ ಹೊಸ ಪ್ರಯೋಗಗಳನ್ನು ಮಾಡಿ ಜಯಶಾಲಿ ಆದವರು ಅದಾರ. ಈ ಯೂಟ್ಯೂಬ್ದೊಳಗೆ ಒಂದು ನೇಮ್ ಐತಿ. ಅದೇನಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ ಆಗ್ಬೇಕು. ಅಂದ್ರೆ ನಮ್ಮ ಯೂಟ್ಯೂಬ್ ನೋಡೋಕೆ ಸಬ್ಸ್ಕ್ರೈಬರ್ ಅಂದರೆ ಚಂದಾದಾರರಾಗ್ಬೇಕು. 100 ಮಂದಿ ನಿಮ್ಮದು ಚಾನಲ್ ನೋಡ್ತೀವಿ, ಕ್ಷಮಿಸಬೇಕು, 1000 ಮಂದಿ ನಿಮ್ಮ ಚಾನಲ್ ನಾವು ನೋಡತ್ತೀವಿ ಅಂಥೇಳಿ ಸಬ್ಸ್ಕ್ರೈಬರ್ ಆಗಬೇಕು. ಹಂಗೆ ನೋಡತ್ತೀವಿ ಒಂದು ಸಬ್ಸ್ಕ್ರೈಬರ್ ಆಗಿ ಬಿಟ್ಟರೆ ಅಟ್ಟ ನಡೆಯಂಗಿಲ್ಲ, ಅವರು ನೋಡ್ಕೊತನೂ ಇರಬೇಕು. ಅದು ಎಷ್ಟು ನೋಡ್ಬೇಕಪ್ಪ ಅಂದ್ರೆ ಒಂದು ವರ್ಷದೊಳಗೆ 4,000 ತಾಸು ವಾಚ್ ಅವರ್ಸ್ ಆಗಿರ್ಬೇಕು. ನಮ್ಮ ವಿಡಿಯೋಗಳನ್ನು ನೋಡೋರು 4,000 ತಾಸು ತನಕ ನೋಡಿರ್ಬೇಕು. ಅಂದ್ರೆ ಒಬ್ಬರ ಅಲ್ಲ, ಎಲ್ಲರೂ ಒಬ್ರು 10 ನಿಮಿಷ ನೋಡಿರ್ತಾರೆ, ಇನ್ನೊಬ್ರು 10 ನಿಮಿಷ ನೋಡಿರ್ತಾರೆ, ಒಬ್ರು 5 ನಿಮಿಷ ನೋಡಿರ್ತಾರೆ, ಒಬ್ರು 3 ನಿಮಿಷ ನೋಡಿರ್ತಾರೆ. ಹಿಂಗೆ ಎಲ್ಲ ನಿಮಿಷಗಳನ್ನು ಕೂಡಿಸಿ 4,000 ತಾಸು. ಇದು ಎಷ್ಟು ದಿವ್ಸನಾಗ ಆಗ್ಬೇಕಪ್ಪ ಅಂದ್ರೆ 365 ದಿವ್ಸನೊಳಗೆ ಆಗಬೇಕು. ಇಷ್ಟಾತಂದ್ರೆ ನಾವು ಒಂದು ಹಂತ ತಲುಪಿದಂಗೆ, ಅಂದರೆ ಕ್ರೈಟೇರಿಯಾ ಪೂರ್ಣ ಮಾಡಿದಂಗೆ, ನಾವು ಮಾನ್ಯತೆ ಪಡೆದಂಗೆ. ಆದರೆ ಮಾನ್ಯತೆ ಪಡೆದಂಗೆ ಅಷ್ಟೇ, ಅದರ ಹಣ ಪಡೆದಂಗೆ ಅಲ್ಲ. ಇಷ್ಟಾದ ಮೇಲೆ ನಾವು ನಮ್ಮ ಮಾಹಿತಿಯನ್ನು ಯೂಟ್ಯೂಬಕ್ಕೆ ಕೊಡಬೇಕಾಗೈತಿ. ನಮ್ಮ ವಿಳಾಸ ದೃಢೀಕರಣ ಆಗಬೇಕು. ನಮ್ಮ ವಿಳಾಸ ಅಂದ್ರೆ ನಮ್ಮ ಆಧಾರ್ ಕಾರ್ಡ ಅಥವಾ ಡ್ರೈವಿಂಗ್ ಲೈಸೆನ್ಸ, ಹಿಂಗೆ ಇಂಥ ಪುರಾವೆಗಳನ್ನು ಕೊಡಬೇಕು. ಆ ಯೂಟ್ಯೂಬ್ ಏನೇನು ಕೇಳ್ತೈತಿ ಅವತ್ತನ್ನೆಲ್ಲ ಪೂರೈಸಬೇಕು. ಆಮೇಲೆ ವಿಳಾಸ ದೃಢೀಕರಣಕ್ಕಾಗಿ ನಮಗೊಂದು ಪಿನ್ ಬರ್ತೈತೆ ಪೋಸ್ಟ್ ಮುಖಾಂತರ. ಆ ಪಿನ್ ಬಂದಮೇಲೆ ಅದನ್ನು ಈ ATM ಪಿನ್ ಹೆಂಗೆ ಇರ್ತೈತಿ ಹಂಗೆ ಒಂದು ಪಿನ್ ಇರ್ತೈತಿ, ಅಂಚೆ ಮುಖಾಂತರ ಬರ್ತೈತೆ. ಅದು ಅಮೇರಿಕಾದಿಂದ ಬರ್ತೈತೆ ಅಂತ ಹೇಳ್ತಾರೆ. ಅದು ನನಗೆ ಬಂದಿದ್ದ ಪ್ಯಾಕೆಟ್ ಅದು ಬಾಂಬೆಯಿಂದ ಇತ್ತು. ಬಾಂಬೆನೋ ಅಥವಾ ದೆಹಲಿನೋ ಇರ್ತದೆ, ನನಗೆ ಸರಿಯಾಗಿ ನೆನಪಿಲ್ಲ. ಆ ಪಿನ್ ಬಂದಮೇಲೆ ಆ ಪಿನ್ನನ್ನು ಹಾಕೋ ಸ್ಥಳ ಇರ್ತೈತಿ, ಆ ಪಿನ್ ಹಾಕಬೇಕು. ಆಮೇಲೆ ನಮ್ಮ ವಿಳಾಸ ದೃಢೀಕರಣ ಆದಂಗಾತು. ಆ ನಂತರ ನಮ್ಮ ವಿಡಿಯೋಗಳು ಏನು ನೋಡ್ತಾರಲ್ಲ ಜನ ನೋಡಿದಂಗೆ ಅದರೊಳಗೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿರ್ತಾವೆ. ಆ ಅಡ್ವರ್ಟೈಸ್ಮೆಂಟ್ಗಳಿಗೆ ದರ ನಿಗದಿಪಡಿಸಿ ಯೂಟ್ಯೂಬ್ ಆ ದರವನ್ನು ಆಕರಣೆ ಮಾಡ್ತೈತೆ. ಯಾರೂ ಜಾಹೀರಾತು ಕೊಟ್ಟವ್ರ ಕಡೆಯಿಂದ ಅದರೊಳಗಿಂದ ಒಂದು ಭಾಗವನ್ನು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅಂದರೆ ನಮ್ಮಂಥವ್ರಿಗೆ ಕೊಡ್ತೈತೆ, ತೆಗೆದಿಡ್ತೈತೆ. ಅದು ತೆಗೆದಿಡ್ತೈತಿ. ಎಷ್ಟು ಇಡ್ತೈತಪ್ಪ ಅಂದರೆ
ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಒಂದು ದಿವಸ ನಮಗೆ ಇಂಡಿಯನ್ ಲೆಕ್ಕದಾಗ 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಹಿಂಗೆ ಬರ್ತಿರ್ತಾವೆ. ಅದು ಎಷ್ಟಾಗಬೇಕಪ್ಪ ಅಂದ್ರೆ ಡಾಲರ್ ರೂಪದೊಳಗೆ ಅಮೇರಿಕಾದಿಂದ ಬರ್ತೈತೆ ನಮಗದು. ಒಂದು $100 ಆಗ್ಬೇಕು. $100 ಆಗುತ್ತಾನ ನಮ್ಮ ರೊಕ್ಕ ಜಮಾ ಹಾಕೋತನ ಹೋಗ್ತೈತೆ. ಅದು ಜಮಾ ತೋರಿಸ್ತೈತೆ. ಅದು ನಾವು ನೋಡ್ಕೊತಿರ್ಬೋದು ಯೂಟ್ಯೂಬ್ದೊಳಗೆ, ನೋಡ್ಕೊತ ಹೋಗ್ಬೇಕು ಅದನ್ನು. ಇಲ್ಲೇ ಬೇಕಾದ್ರೆ ನಿಮಗೆ ಸೈಡ್ ಸ್ಕ್ರೀನ್ದೊಳಗೆ ಹಾಕ್ತನು, ಅದು ನೋಡ್ರಿ. ಇದನ್ನು ಯೂಟ್ಯೂಬ್ದೊಳಗೆ ನೋಡ್ಬೇಕಾದ್ರೆ ನಾವು ಪ್ಲೇಸ್ಟೋರ್ದಾಗ ಮೊದಲು ಯೂಟ್ಯೂಬ್ ಸ್ಟುಡಿಯೋ, YT ಸ್ಟುಡಿಯೋ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಅಂಥೇಳಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಾ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೇನಿ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿರಿ. ಯೂಟ್ಯೂಬ್ ಸ್ಟುಡಿಯೋ ಇದನ್ನು ಓಪನ್ ಮಾಡಿದ್ವಿ ಅಂದ್ರೆ ಹಿಂಗೆ ಬರ್ತೈತೆ ಚಿತ್ರಣ. ಇದು ಯಶವಂತ್ ವಾಯ್ ಅಂತ್ರಿ. ಈ ನನ್ನ ಟೋಟಲ್ ಸಬ್ಸ್ಕ್ರೈಬರ್ಸ್ 5292 ಅದಾರ. ಅಂದರೆ ಅವ್ರು ಹೇಳಿದಷ್ಟು 1000, ನಾನು 5000 ಅಂದ್ರೆ ಸಾಕಷ್ಟು ಮುಟ್ಟೇನೆ ಅಂತ ಅದರ ಅರ್ಥ. ಇನ್ನು ನಮ್ದು ರೊಕ್ಕ ಎಷ್ಟು ಜಮಾ ಆಗೈತಪ್ಪ ಅಂತ ನೋಡೋದ್ರೆ ಅರ್ನ್ ಅಂತ ಹೇಳಿ ಐತಿಲ್ಲೇ, ಇದನ್ನು ಒತ್ತಬೇಕು. ಒತ್ತಿದ್ರೆ ಇಲ್ಲಿ ನೋಡಿ, ಯುವರ್ ಪೇಮೆಂಟ್ ಹ್ಯಾಸ್ ಬೀನ್ ಸೆಂಟ್, ನಿಮ್ಮ ಹಣವನ್ನು ಕಳಿಸಿದೀವಿ ಅಂತಾರೆ. ಈಗಾಗಲೇ ಕಳಿಸ್ಯಾರ, ನನ್ನ ಅಕೌಂಟಿಗೆ ಜಮಾ ಆಗ್ಯಾವ. ಎಷ್ಟಪ್ಪ ಅಂದರೆ $100.93 ಇಷ್ಟು ಡಾಲರ್ ಜಮಾ ಆಗ್ಯಾವ. ಆಮೇಲೆ ಜುಲೈ ಅರ್ನಿಂಗ್, ಈ ಜುಲೈ ತಿಂಗಳದ ಅರ್ನಿಂಗ್ ನೋಡ್ರಿ, $1 ಆಗಿ 1.31 ಜಮಾ ಆಗ್ಯಾವ. ಇನ್ನು ಮುಂದೆ ಹಂಗೆ ಅವು ಜಮಾ ಹಾಕೋತ ಹೋಕ್ಕವು. ಇದು ಜಮಾ ಆಗಿದ್ದ ಬಗ್ಗೆ ತೋರಿಸಿದ್ದು ನಿಮಗೆ. ಒಂದು $100 ಅಂದ್ರೆ ಎಷ್ಟು ರೂಪಾಯಿ ನೀವು ಲೆಕ್ಕ ಹಾಕಿರಿ. ನನಗೆ ಅಂದಾಜು ಬಂದಿದ್ದ ರೊಕ್ಕ ಹೇಳ್ಬೇಕಂತಂದ್ರೆ 8500ಕ್ಕೂ ಹೆಚ್ಚು ಬಂದವು. ಆಮೇಲೆ 9000ಕ್ಕಿಂತ ಕಡಿಮೆ, 8500ಕ್ಕಿಂತಲೂ ಸ್ವಲ್ಪ ಹೆಚ್ಚು, 9000ಕ್ಕಿಂತಲೂ ಕಡಿಮೆ. ಇಷ್ಟು ರೊಕ್ಕ ನನ್ನ ಖಾತೆಗೆ ಜಮಾ ಆಗ್ಯಾವ. ಯೂಟ್ಯೂಬ್ ಏನು ಮಾಡ್ತೈತಪ್ಪ ಅಂದ್ರೆ ಪ್ರತಿ ತಿಂಗಳ 21ನೇ ತಾರೀಕಿಗೆ ನಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತಾರೆ. ಅದು ಕನ್ವರ್ಟ್ ಆಗಿ ಡಾಲರ್ದಿದ್ದು ಕನ್ವರ್ಟ್ ಆಗಿ ರೂಪಾಯಿ ಒಳಗೆ ನಮ್ಮ ಖಾತೆಗೆ, ನಮ್ಮ SB ಖಾತೆಗೆ ಜಮಾ ಆಕೈತಿ. ಹಂಗೆ ನನಗೆ 21ನೇ ತಾರೀಕಿಗೆ ಹಾಕಿದ್ರು ಇದೇ ತಿಂಗಳ, 22ನೇ ತಾರೀಕಿಗೆ ನನ್ನ ಖಾತೆಗೆ ರೊಕ್ಕ ಜಮಾ ಆಗಿದ್ದು. ನಾನು ಫೋನ್ಪೇದಾಗ ಚೆಕ್ ಮಾಡಿದಾಗ ಜಮಾ ಆಗಿದ್ದು. ಇದೊಂದು ರೀತಿ ನನಗೆ ಖುಷಿ ಅನ್ನಿಸ್ತೈತಿ. ಈ ಯೂಟ್ಯೂಬ್ನಿಂದ ರೊಕ್ಕ ತೊಗೊಳೋದಂದ್ರೆ ಅಷ್ಟೇನು ಹಗರ ಅಲ್ಲ. ಇದು ಬೆಟ್ಟ ಕೊರೆದು ಇಲ್ಲಿ ತೆಗೆದಂಥ ಕೆಲಸ ಇದು. ಬೆಟ್ಟ ಕೊರೆದು ಇಲ್ಲಿ ಹಿಡ್ದಂಥ ಕೆಲಸ ಇದು. ಯೂಟ್ಯೂಬ್ ಅಂದ್ರೆ ಒಂದು ಹಠ ಇತ್ತು ನಾನು ಅಂತ್ಯಕ್ಕೂ. ಯಾಕಪ್ಪ ಅಂದರೆ ಎಲ್ಲರೂ ತೊಗೋತಾರಂದ್ರೆ ನನಗೂ ಯಾಕೆ ಸಾಧ್ಯ ಆಗಂಗಿಲ್ಲ. ಒಂದು ಛಲ ಇತ್ತಂದ್ರೆ ಮನುಷ್ಯಾಗ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಯಾಕೆ ಮೊದಲು ನಮ್ಮ ಮನ್ಯಾಗ ಛಲ ಬೇಕು. ಸಾಕಷ್ಟು ಅಡೆತಡೆಗಳು ಬರ್ತಾವೆ. ನಾನು ನವಂಬರ್ದಾಗ ರೊಕ್ಕ ಬರಬೇಕಾಗಿತ್ತು. ಯೂಟ್ಯೂಬ್ ಭಾಳಷ್ಟು ಪರೀಕ್ಷೆ ಮಾಡ್ತೈತಿ. ಚಾಣಿಗೆ ಹಾಕಿ 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 ಚಾಣಿಸ್ತೈತಿ. ಚಾಣಿಸೋದು ಅಂದ್ರೆ ಹೆಂಗೆ, ನೀವು ಇಂಥ ತಪ್ಪು ಮಾಡಿರಿ, ನಿಮ್ಮ ಮಾನಿಟೈಸೇಷನ್ ಕ್ಯಾನ್ಸಲ್ ಮಾಡ್ತೀವಿ ನೋಟಿಸ್ ಬರ್ತೈತಿ. ಮುಂದೆ ಅದಕ್ಕೆ ನಾವು ಅದು ಸಮಜಾಯಿಷಿ ಕೊಡಬೇಕು. ಸಮಜಾಯಿಷಿ ಕೊಟ್ಟು ಅದು ಒಪ್ಕೊಂಡ್ರೆ ಒಪ್ಕೊಳ್ಳಿಲ್ಲ ಅಂದರೆ ಮತ್ತು 3 ತಿಂಗಳ ಅವಕಾಶ ಕೊಡುತ್ತೆ. 3 ತಿಂಗಳದೊಳಗೆ ನಾವು ಏನಾರು ತಪ್ಪು ಮಾಡಿದ್ವಿ, ಬೇರೆ ವಿಡಿಯೋ ಹಾಕಿದ್ದೀವಪ್ಪ ಅಂದರೆ ಅಂಥ ವಿಡಿಯೋಗಳನ್ನು ಡಿಲೀಟ್ ಮಾಡ್ಬೇಕು. ಕಾಪಿರೈಟ್ ಅಂತಾರೆ, ಕಾಪಿರೈಟ್ ಕ್ಲೇಮ್. ಬೇರೆದವ್ರ ಮ್ಯೂಸಿಕನ್ನು ಈಗ ನಾನು ವಿಡಿಯೋ ಮಾಡಾಕತ್ತೀನಿ. ಈಗ ವಿಡಿಯೋ ಮಾಡೋ ಮುಂದೆ ಯಾವುದೋ ಒಂದು ಹಾಡು ಹತ್ತಿತ್ತು, ಆ ಹಾಡು ಕಾಪಿರೈಟ್ ಆಗಿರ್ತೈತಿ. ಆ ಹಾಡು ನಿಮಗೆ ನಾ ಕೇಳಿಸಿದ್ನಿ ಅಂದರೆ ಕಾಪಿರೈಟ್ ಕ್ಲೇಮ್ ಅಂತ ಬರ್ತೈತಿ. ಹಂಗೆ ಯಾವುದು ಬೇರೆದವ್ರ ಹಕ್ಕನ್ನು ಕಸ್ಕೊಂಡಂಗೆ ಆಕೈತಿ. ಅಂಥದ್ದು ನಮ್ಮ ಚಾನಲ್ದಾಗ ಇರಬಾರ್ದು. ಆಮೇಲೆ ಮತ್ತೊಬ್ಬರು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತೀವಿ. ಒಮ್ಮೆ ಏನೋ ಇದನ್ನು ಭಾಳ ಮಂದಿ ನೋಡ್ತಾರಪ್ಪ, ಇದನ್ನು ಹಾಕೊಂಡು ಅಂತೇಳಿ ಹಾಕಿಬಿಟ್ಟಿರ್ತೀವಿ. ಅದ್ರ ಬಗ್ಗೆ ನಮಗೆ ಅರಿವು ಇರೋಂಗಿಲ್ಲ. ಯಾಕಂದ್ರೆ ವಾಚ್ ಅವರ್ಸ್ ಹೆಚ್ಚಾಗಬೇಕಾಗಿರ್ತೈತಿ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಬೇಕಾಗಿರ್ತೈತಿ. ಮಾಡಿಬಿಟ್ಟಿರ್ತೀವಿ ನಾವು ಹೊಸ್ದಾಗಿದ್ದಾಗ. ಅದು ಮಾಡಿದಾಗ ಅದನ್ನು ಕಂಡು ಹಿಡಿತೈತಿ. ಕಂಡು ಹಿಡ್ದ ಇದು ವಿಡಿಯೋನೇ ಬೇರೆದವ್ರದ್ದು ಹಾಕಿದ್ದೀವಿ ನೋಡ್ರಿ. ಮುಂದೆ ಯಾವುದೋ ಹಾಡುಗಳನ್ನು ಹಾಕಿರ್ತೀವಿ. ಹಿಂಗೆ ಏನೂ ಆಗಬಾರ್ದು. ಹೀಗಾಗಿ ನಮ್ಮದು 2 ಸಲ ಮಾನಿಟೈಸೇಷನ್ ಕ್ಯಾನ್ಸಲ್ ಆಗಿತ್ತು. 2 ಸಲನೂ ನಾನು ಕೆಲವೊಂದಷ್ಟು ವಿಡಿಯೋಗಳನ್ನು ಅಳಕಿಸಿ ಮತ್ತು ಬೇರೆ ಹೊಸ ವಿಡಿಯೋಗಳನ್ನ ಹಾಕಬೇಕು.
ಅದು ಒಂದೇ ಥರ ವಿಡಿಯೋ ಬಿಡಂಗಿಲ್ಲ, ಬೇರೆ ಬೇರೆ ಥರ ಬಿಡ್ತೈತಿ, ಬೇರೆ ಬೇರೆ ಥರ ಬಿಡ್ತೈತಿ. ಅದಕ್ಕೆ ನಾವು ಪ್ರತಿಯೊಂದೂ ಮತ್ತು ಯೂಟ್ಯೂಬ್ದ ನಿಯಮಾವಳಿಗಳು ದಿನಕ್ಕೆ ದಿನ ಚೇಂಜ್ ಆಗಿರ್ತಾವೆ. ಅವ ಥರ ನಾವು ಗಮನಿಸ್ಕೋತ ಗಮನಿಸ್ಕೊತ ಬರಬೇಕು. ಎಲ್ಲೂ ತಪ್ಪು ಆಗಲಾರ್ದಂಗೆ ನೋಡ್ಕೊತ ಬರ್ಬೇಕು. ಅಂದಾಗ ಯೂಟ್ಯೂಬ್ದೊಳಗೆ ನಾವು ಸಕ್ಸಸ್ ಆಕ್ಯವು. ನಾ ಏನೋ ಒಂದು ಸಣ್ಣ ಪ್ರಯತ್ನ ಮಾಡೀನಿ, ಅದರೊಳಗೆ ಸಕ್ಸಸ್ ಆಗೀನಿ. ಆದರೂ ಇದ್ರೊಳಗೆ ಒಂದು ನಾ ಸಕ್ಸಸ್ ಆಗೇನಿಲ್ಲ ಅನ್ನುವಂಥ ಹೆಮ್ಮೆ ನನಗೈತಿ. ಯಾಕಂದ್ರೆ ಈ 8,500 ರೂಪಾಯಿ ತೊಗೋಬೇಕಂತಂದ್ರೆ ನಾ ಹಂಗೆ ತೊಗೊಂಡಿಲ್ಲ. ಇದಕ್ಕೆ ಸುಮಾರು ಒಂದು 20-30 ಸಾವಿರ ರೂಪಾಯಿ ಖರ್ಚು ಆಗಿರ್ಬೇಕು ನಾನು. ಯಾಕಂದ್ರೆ ವೈಫೈ ಕನೆಕ್ಷನ್ ಬೇಕು. ಹಂಗೆ ಮೊಬೈಲ್ ಇದರಲ್ಲಿ ಇಂಟರ್ನೆಟ್ನಟ್ಲೆ ಅಪ್ಲೋಡ್ ಆಗೋದು ಅದು ಆಗಂಗಿಲ್ಲ, ಸರಿಯಾಗಿ ಆಗಂಗಿಲ್ಲ. ಅದಕ್ಕೆ ತಿಂಗಳ 700 ರೂಪಾಯಿ, 700 ಮೇಲೆ ಚಿಲ್ಲರೆ ನಾ ಮನೆಗೆ ವೈಫೈ ರೊಕ್ಕ ಹಾಕ್ತೀನಿ ಇದಕ್ಕೆ ಯೂಟ್ಯೂಬಿಗೆ. ಮತ್ತು ವಿಡಿಯೋ ಚಲೋ ಬರಲಿಕ್ಕಪ್ಪ ಅಂಥೇಳಿ ನಾನು ಹೆಂಡ್ತಿ ಹೊಸ ಐಫೋನ್ ಕೊಂಡ್ಸ್ಯಾಳ. ಆದ್ರೆ ಇವೆಲ್ಲ ಇನ್ವೆಸ್ಟ್ಮೆಂಟ್ಗಳು ಅದಾವೆ. ಹಂಗೆ ಮತ್ತು ಸ್ಟ್ಯಾಂಡ್ ತೊಗೊಂಡಿನಿ, ಮೈಕ್ ತೊಗೊಂಡಿನಿ, ಹಿಂಗೆಲ್ಲ ಒಂದಕ್ಕೊಂದು ಖರ್ಚು ಅದಾವೆ. ಅದು ಸಾಕಷ್ಟು ಖರ್ಚು ಅದಾವೆ. ಆ ಖರ್ಚಿನ ಮುಂದೆ ನನಗೆ ಬಂದಿದ್ದೇನೂ ಅಲ್ಲ. ಆದರೆ ಆ ಬಂದ ಸಂತೋಷ ಏನೈತಿಲ್ಲ, ಯೂಟ್ಯೂಬಿಂದ ರೊಕ್ಕ ಬತ್ತಪ್ಪ ಅನ್ನುವ ಸಂತೋಷ, ಆ ಸಂತೋಷದ ಮುಂದೆ ನಾ ಮಾಡಿದ ಖರ್ಚು ಏನೂ ಅಲ್ಲ. ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ.